ನಾಡದ್ರೋಹಿ ಎಂಇಎಸ್ಗೆ ಮತ್ತೊಂದು ಶಾಕ್. ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಗಡಿಯಲ್ಲಿ ನಿನ್ನೆ ಮೊನ್ನೆಯಿಂದಲೂ ಕೂಡ ಕನ್ನಡ ನಾಮಫಲಕಗಳನ್ನ ಕಿತ್ತಾಕ್ತಾ ಇದ್ರು, ಕಿತ್ತು ಬಿಸಾಕಿ ಅದಕ್ಕೆ ಬೆಂಕಿ ಹಚ್ತಾ ಇದ್ರು. ಈಗ ಆ ಕೆಲಸ ಮಾಡಿದವ್ರಿಗೊಂದು ಶಾಕ್ ಏನ್ ಗೊತ್ತಾ? ಇನ್ ಮುಂದೆ ಬೆಳಗಾವ ಅಥವಾ ಬೆಳಗಾಂ ಅಂತ ಬರೆಯಂಗಿಲ್ಲ, ಬೆಳಗಾವಿ ಅಂತ ಬಳಸಬೇಕು. ಕನ್ನಡ ಕಡ್ಡಾಯ. ಅಂಗಡಿ ಮಾಲೀಕರಿಗೆ ಪಾಲಿಕೆ ಆಯುಕ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಆದೇಶ ಹಿನ್ನೆಲೆ 2,000 ಅಂಗಡಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬೆಳಗಾವಿ ಪಾಲಿಕೆ ಆಯುಕ್ತ ಅಶೋಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ನಾಡದ್ರೋಹಿ ಎಂಇಎಸ್ಗೆ ಮತ್ತೊಂದು ಶಾಕ್ ಇದು. ಬೆಳಗಾವಿಯ ಪಾಲಿಕೆ ಆಯುಕ್ತ ಅಶೋಕ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕನ್ನಡ ಕಡ್ಡಾಯ ಅಂತ ಮಾಡಿಬಿಟ್ಟಿದೆ ಬೋರ್ಡ್ಗಳಲ್ಲಿ, ನಾಮಫಲಕಗಳಲ್ಲಿ. ಸೊ ಅದರಲ್ಲಿ ಬೆಳಗಾಮು ಅಂತ ಹಾಕಂಗಿಲ್ಲ, ಬೆಳಗಾವಿ ಅಂತಲೇ ಬಳಸಬೇಕು. ಕನ್ನಡ ಕಡ್ಡಾಯ, ಬೆಳಗಾವಿ ಅಂತಾನೆ ಮೆನ್ಷನ್ ಮಾಡಲೇಬೇಕಾಗತ್ತೆ. ಬೆಳಗಾವಿ ಪಾಲಿಕೆ ಆಯುಕ್ತ ಅಶೋಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ನಾಡದ್ರೋಹಿ ಎಂಇಎಸ್ಗೆ ಬೆಳಗಾವಿ ಪಾಲಿಕೆ ಆಯುಕ್ತರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ಶಾಕ್ ಇದು. ಕನ್ನಡದಲ್ಲೇ ಖಂಡಿತವಾಗ್ಲೂ ಕನ್ನಡ ಬಳಸಲೇಬೇಕು ಅಂತ ಹೇಳಿ. ಸೊ ಏನ್ ಹೇಳ್ತೀರಿ? ಇದರ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇದ್ದಂತಹ ಏನು ಒಂದು ಈ ಮರಾಠ ಮತ್ತು ಕನ್ನಡವನ್ನು ವಾದ ವಿವಾದ ನಡೀತಾ ಇತ್ತು. ಇಲ್ಲಿವರೆಗೂ ಆ ವಾದ ವಿವಾದ ನಡೆಯುವ ಸಮಯದಲ್ಲೇನೆ ಈಗಾಗಲೇ ಎಂಇಎಸ್ ಪುಂಡರಿಗೆ ಬೆಳಗಾವಿಯ ಮಹಾನಗರ ಪಾಲಿಕೆ ಏನು ಅಶೋಕ್ ದುರ್ಗುಂಟಿ ಮಹಾನಗರ ಪಾಲಿಕೆ ಆಯುಕ್ತರಿದ್ದಾರೆ. ಆಯುಕ್ತರು ಈಗಾಗಲೇ ಒಂದು ಹ್ಯಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದಂತ 60-40 ರೇಷಿಯೋದಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕ್ಬೇಕಂತ ಹೇಳಿ ಒಂದು ಸರ್ಕಾರ ಆದೇಶ ಮಾಡಿತ್ತು. ಆದೇಶ ಮಾಡಿದ ತದನಂತರ ಇಲ್ಲಿರುವಂತಹ ಎಂಇಎಸ್ ಪುಂಡರು ಅದಕ್ಕೆ ಧಿಕ್ಕರಿಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಮನವಿ ಕೊಟ್ಟ ತದನಂತರ ಇವರು ಯಾವುದೇ ಕಾರಣಕ್ಕೂ ಸಹ ಕನ್ನಡ ಬೋರ್ಡ್ ಅನ್ನ ನಾವು ಅಳವಡಿಸಲ್ಲ ಅಂತ ಹೇಳಿ ಎಂಇಎಸ್ ಪುಂಡರು ಒಂದು ಪುಂಡಾಟಿಕೆಯನ್ನು ಮಾಡಿದ್ರು. ಈ ಪುಂಡಾಟಿಕೆ ತಕ್ಕ ಉತ್ತರ ಕೊಟ್ಟಂತ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಅಶೋಕ್ ದುರ್ಗುಂಟಿ, ನೀವು ಒಂದು ವಾರದ ಗಡುವು ಕೊಡುತ್ತೇವೆ, ಆ ಗಡುವಿನಲ್ಲಿ ನೀವು ಕನ್ನಡ ನಾಮಫಲಕ ಅಳವಡಿಸದೆ ಆದಲ್ಲಿ ನಿಮ್ಮ ಅಂಗಡಿಗಳನ್ನ ಏನು ಲೈಸೆನ್ಸ್ ಕೊಟ್ಟಿರ್ತೀವಿ ಲೈಸೆನ್ಸ್ ರದ್ದುಪಡಿಸ್ತೀವಿ ಅಂತ ಹೇಳಿ ಈಗಾಗಲೇ ಒಟ್ಟು 2,000 ಅಂಗಡಿಗಳಿಗೆ ನೋಟಿಸ್ ಕೊಟ್ಟು ಎಂಇಎಸ್ ಪುನರ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಸಿಂಧೂರೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಜೊತೆಗೆ ಕನ್ನಡ ನಾಮಫಲಕದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸಲೇಬೇಕು ಅಂತ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ಸೊ ಅದು ಯಾರೇ ಆಗಿರಲಿ ಏನೇ ಆಗಿರಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಲೇಬೇಕಾಗತ್ತೆ.